ಕರ್ನಾಟಕ ನನ್ನ ಅಗೇನ್ಸ್ಟ್ ಅಲ್ಲಿ ತುಂಬಾ ವಿಡಿಯೋಸ್ ಗಳು ವೈರಲ್ ಆಗ್ತಾ ಇದೆ. ಜಸ್ಟ್ ಯೂಸ್ ಲೇಖಿ ಗೋಸ್ವಾಮಿ ನೇಮ್ ಪಕ್ಕಾ ವೈರಲ್. ಒಂದ್ ಮಾತು ಹೇಳ್ತೀನಿ ಗುರು, ಐ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್. ನಾನು ಈಗ ಹೋಗಿ ಆಲ್ಕೋಹಾಲ್ ಶಾಪ್ ಕ್ಲೋಸ್ ಮಾಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ ಅವರು. ಈ ಕ್ರಿಯೇಟರ್ಸ್ ಎಲ್ಲ, ಕರ್ನಾಟಕ ಕ್ರಿಯೇಟರ್ಸ್ ಎಲ್ಲ ಜಲೆಸಿ. ನಾನು ಅಷ್ಟು ಫಾಸ್ಟ್ ಆಗಿ ಗ್ರೋ ಆಗಿದ್ದೀನಿ ಕರ್ನಾಟಕ ಬಂದು. ಜಲೆಸಿಯಲ್ಲಿ ಬೇರೆ ಏನೋ ಪಾಯಿಂಟ್ ಸಿಗ್ತಾ ಇಲ್ಲ. ಸೊ ಗೇಮಿಂಗ್ ಅಷ್ಟೇ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ. ನನಗಂತೂ ಈ ವಿಡಿಯೋ ಮಾಡೋದಕ್ಕೇನೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ತಾ ಇದೆ. ಯಾಕಪ್ಪ ಇಷ್ಟೊಂದು ಬೇಜಾರಾಗ್ತಿದೆ ಅಂತಂದ್ರೆ, ನಾನೊಬ್ಬರನ್ನ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ. ಎಷ್ಟು ಇನ್ಸ್ಪಿರೇಷನ್ ಆಗಿ ಅಂತಂದ್ರೆ, ಲೈಕ್ ಯಾವತ್ತಾದ್ರೂ ಅವರಲ್ಲಿ ಒಂದು ಅರ್ಧನಾದ್ರೂ ನಾವು ಬೆಳಿಬೇಕಪ್ಪ. ನಾವು ಏನೇ ಮಾಡಿ ಅವರಲ್ಲಿ ಒಂದು ಅರ್ಧ ಮಿನಿಮಮ್, ಇಲ್ಲ ಅವ್ರು ಮಾಡೋ ಒಳ್ಳೆ ಕೆಲಸದಲ್ಲಿ ಒಂದು ಅರ್ಧ ಕೆಲಸ ಮಾಡೋಣ. ಇಲ್ಲ ಅವ್ರು ಎಷ್ಟು ಜನರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾರೆ, ಆದರೆ ಅಟ್ಲೀಸ್ಟ್ ಅದರಲ್ಲಿ ಅರ್ಧ ಅಷ್ಟಾದ್ರೂ ನಾವು ತೋರಿಸೋಣ ಅಂತ ಅಂದ್ಬಿಟ್ಟು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಆಯ್ತಾ, ನಾನು ಯಾಕಪ್ಪ ಈ ಥರ ಅಂತ ಇದ್ದೀನಿ ಅಂತಂದರೆ, ನಾನು ನೋಡೇ ಇರ್ತೀರ, ತುಂಬ ಡೆಲಿವರಿ ಕೆಲಸ ಮಾಡ್ಕೊಂತ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಒಂದು ಡೆಲಿವರಿ ಕೆಲಸ ಮಾಡ್ಕೊಂತ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಅದರಲ್ಲಿ ನನ್ನ ಫೇಸ್ ಎಲ್ಲೂ ಜಾಸ್ತಿ ತೋರ್ಸಕ್ಕೆ ಹೋಗ್ತಾ ಇರಲಿಲ್ಲ. JD ಶ್ರೀನಾಥ್ ರೈಡರ್ ಅದು ಗಾಡಿ ಮೇಲೆ ಸ್ಟಿಕ್ಕರ್ ಒಂದೇ ಎಲ್ಲರಿಗೂ ಜಾಸ್ತಿ ಗೊತ್ತಾಗ್ತಾ ಇದ್ದಿದ್ದು. ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಕೂಡ ಮಾಡ್ತಾ ಇಲ್ಲ. ಕೆಲವೊಂದು ಜನ ಕಾಮೆಂಟ್ಗಳು ಆಗ್ತಾ ಇದ್ರು, ನೀವು ಅವ್ರಾಗೋ ಥರ ನೀನು ಅವರಷ್ಟು ಬೆಳೆಯೋಕ್ಕಾಗಲ್ಲ, ಅವ್ರಾಗೋ ಥರ ಆಗೋಕ್ಕಾಗಲ್ಲ ಅಂತಂದ್ಬಿಟ್ಟು ತುಂಬ ಜನ ಇಲ್ಲ, ಕೆಲವೊಂದು ಜನ ಕಾಮೆಂಟ್ಗಳು ಆಗ್ತಾಯಿದ್ರು. ಅದರಲ್ಲಿ ಕೆಲವೊಂದು ಜನ ನನಗೆ ಪಾಸಿಟಿವ್ ಆಗಿ ಇದು ಮಾಡಿದ್ದಾರೆ. ನೀವು ಅವ್ರಿಗಿಂತ ದೊಡ್ಡವರಾಗ್ತೀರಾ, ಇಲ್ಲ ನೀವು ತುಂಬ ಒಳ್ಳೆಯ, ನೀವು ಆ ಥರ ಒಂದು ರೇಂಜಲ್ಲಿ ಹೋಗ್ತೀರಾ ಅಂತಂದ್ಬಿಟ್ಟು ಕೆಲವೊಂದು ಕಾಮೆಂಟ್ಗಳಾದರೆ ಬಂದಿದ್ದಾವೆ. ನನಗೆ ತುಂಬ ಸಂತೋಷ ಆಗುತ್ತೆ ಅದನ್ನು ನೋಡಿಬಿಟ್ಟು. ಅದರಲ್ಲಿ ನನಗೆ ಒಬ್ಬರು ಇಂಟರ್ವ್ಯೂ ಮಾಡಿದ್ರು, ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಅವರು ನಮ್ಮನ್ನು ಇಂಟರ್ವ್ಯೂ ಮಾಡಿದ್ರು. ಯಾವಾಗ ಲಾಸ್ಟ್ ಜನವರಿಯಲ್ಲಿ ಅನ್ಸುತ್ತೆ. ಲಾಸ್ಟ್ ಜನವರಿ ಅಲ್ಲ, ಅವರು ತುಂಬ ದಿನನೇ ಆಯಿತು ನನಗೆ ಇಂಟರ್ವ್ಯೂ ಮಾಡಿಬಿಟ್ಟು. ಸರಿ ಸುಮಾರು ಆಗ್ತಾ ಇದೆ, ಒಂದು ವರ್ಷ ಹತ್ರ ಆಗ್ತಾ ಇರ್ಬೋದು. ಒಂದು ವರ್ಷ ಇಲ್ಲ ಅಂದ್ರೆ ಒಂದು 8 ತಿಂಗಳು ಗ್ಯಾರಂಟಿ ಆಗಿಬಿಟ್ಟಿದೆ. ಅವಾಗ ಒಬ್ರು ಕೇಳಿದ್ರು ನನಗೆ, ಒಂದು 8 ತಿಂಗಳ ಹಿಂದೆ ಕೇಳಿದ್ರು, ಬ್ರೋ ಈ ಥರ ಕೆಲವೊಂದು ಜನ ಈ ಥರ ಕಾಮೆಂಟ್ಸ್ ಇಟ್ಟಿದ್ದಾರಲ್ಲ, ನಿಮಗೆ ಏನಂತೀರಾ ಅಂತಂದ್ಬಿಟ್ಟು ಅವ್ರು ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಇಂಥವ್ರು ಇನ್ಸ್ಪಿರೇಷನ್ ಅಂತ. ಯಾಕಪ್ಪ ಇಂಥವ್ರು ಅಂತಂದರೆ, ಆ ಹೆಸರು ಹೇಳೋದಕ್ಕೂ ನನಗೆ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಅಷ್ಟು ನನಗೆ ಆ ಹೆಸರು ಮೇಲೇ ಕೋಪ ಬಂದುಬಿಡ್ತಿದೆ. ಯಾರಪ್ಪ ಅಂತಂದರೆ ಲೇಖಿ ಗೋಸ್ವಾಮಿ. ನಾನು ಹೇಳ್ಬಿಡ್ತೀನಿ, ಲೇಖಿ ಗೋಸ್ವಾಮಿ ಅವರು ತುಂಬ ನಾನು 3 ವರ್ಷಗಳಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ನಿಮ್ಮಲ್ಲಿ ಒಂದು ಅರ್ಧನಾದರೂ ಬೆಳಿಬೇಕು, ಇಲ್ಲ ನಿಮ್ಮಲ್ಲಿ ಒಂದು ಅರ್ಧ ಅಷ್ಟು ಒಳ್ಳೆತನ ಆದರೂ ನನ್ನಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ತುಂಬ ಕಷ್ಟಪಡ್ತಾ ಇದ್ದೆ ನಾನು. ನಿಮ್ಮ ಥರನೇ ಲೈಕ್ ನನ್ನ ಕಣ್ಮುಂದೆ ಯಾರಾದರೂ ಕಾಣಿಸ್ಕೊಂಡ್ರೆ ಅವ್ರಿಗೆ ಅಟ್ಲೀಸ್ಟ್ ನನಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತಂದ್ರೂ ಕೂಡ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೆ. ಅದು ನಿಮ್ಮಷ್ಟು ಪೆಟ್ರೋಲ್ ಕೊಡೋಕ್ಕಾಗ್ತಿರ್ಲಿಲ್ಲ, ನಿಮ್ಮಲ್ಲಿ ಒಂದು ಅರ್ಧ. ನೀವು 1 ಲೀಟ್ರ್ ಪೆಟ್ರೋಲ್ ಕೊಟ್ಟರೆ ನಾನು ಅರ್ಧ ಲೀಟ್ರ್ ಪೆಟ್ರೋಲ್ ಕೊಡ್ತಿದ್ದೆ. ಆಯಿತಾ, ನೀವು ಒಂದು 100 ಜನಕ್ಕೆ ಹೆಲ್ಪ್ ಮಾಡಿದ್ರೆ ನಾನು ಒಂದು 10 ಜನಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಲೈಕ್ ನಾನು ಡೆಲಿವರಿ ಬಾಯ್ ಕೆಲಸ ಮಾಡ್ಕೊತ, ನಾನೊಂದು ಡೆಲಿವರಿ ಬಾಯ್ ಕೆಲಸ ಮಾಡ್ಕೊತ ನಾನು ಇಷ್ಟೊಂದೆಲ್ಲ ಸಹಾಯ ಮಾಡ್ತಾ ಇದ್ದೆ. ನನ್ನ ಫೇಮ್ ಎಲ್ಲೂ ತೋರಿಸ್ತಾ ಇರಲಿಲ್ಲ. ಆ ವೀಡಿಯೋಸಲ್ಲಿ ನನ್ನ ಫೇಸ್ ಕಟ್ಟು ಎಲ್ಲಿ ನಾನು ತೋರಿಸ್ತಾನೆ ಇರಲಿಲ್ಲ. ನನಗೆ ವೈರಲ್ ಆಗಬೇಕಾಗಿರೋದು ನಾನಲ್ಲ ಅಂತಂದ್ಬಿಟ್ಟು ನನ್ನ ಫೇಸ್ ಎಲ್ಲೂ ಜಾಸ್ತಿ ತೋರ್ಸೋಕೆ ಹೋಗ್ತಾ ಇರಲಿಲ್ಲ. ನನಗೆ ಯಾಕಪ್ಪ ಇಷ್ಟು ಇಷ್ಟಪಟ್ಟವರು ನಾನು ಇಟ್ಟವ್ರ ಮೇಲೆ ಇವಾಗ ನಾನು ಯಾಕೆ ಇಷ್ಟು ಹೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಮಾಡಿರೋ ಆ ಒಂದು ಬೆಟ್ಟಿಂಗ್ ಪ್ರಮೋಷನ್ಸಿಂದ ಮಾತ್ರ. ಯಾಕಪ್ಪ ಅಂದರೆ ನಾನು ಹಚ್ಕೊಂಡಿದ್ದೆ ನಿಮಗಿಂತ ಒಂದು ಸ್ವಲ್ಪ ದೊಡ್ಡವರೇ ಆಗಿರ್ಬೋದು ಏಜಲ್ಲಿ ನಾನು, ಓಕೆ. ಆದರೆ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬ ಫಾಲೋ ಮಾಡ್ತಿದ್ದಾರೆ. ಲೈಕ್ ನಮ್ಮ ಕರ್ನಾಟಕ ಜನರೇ ನಿಮ್ಮನ್ನು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ, ಅರ್ಥ ಆಯ್ತಾ. ಅದರಲ್ಲಿ ನೀವು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ಹೇಳಿದರೆ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ನಿಮ್ಮನ್ನು ನೋಡಿದ್ರೆ ಉರಿ ಅಂತ ಅಂದ್ಬಿಟ್ಟು. ನಿಮ್ಮನ್ನು ಯಾವಾಗಿಂದ ಉರಿ ಮಾಡ್ತಿದ್ದಾರೆ ಸರ್? ಯಾವಾಗಿಂದ ನಿಮ್ಮನ್ನು ಉರಿ ಮಾಡ್ತಾ ಇದ್ದಾರೆ? ಲೈಕ್ ನೀವು ಯಾವಾಗ ಬೆಟ್ಟಿಂಗ್ ಪ್ರಮೋಷನ್ಸ್ ಯಾವಾಗ ಮಾಡಿದ್ರೋ ಅವಾಗಿಂದ ನಿಮ್ಮನ್ನು ತುಂಬ ಹೇಟ್ ಮಾಡ್ತಿದ್ದಾರೆ. ಯಾಕಪ್ಪ ಅಂತಂದರೆ, ನಿಮ್ಮನ್ನು 1 ಅಲ್ಲ 2 ಅಲ್ಲ 1 ಕೋಟಿ ಜನ ಫಾಲೋ ಮಾಡ್ತಿದ್ದಾರೆ. ಸರಿ ಸುಮಾರು 1 ಕೋಟಿ ಜನ. ಇನ್ಸ್ಟಾಗ್ರಾಮಲ್ಲಿ 1 ಕೋಟಿ ಜನ ಇದ್ದಾರೆ, ಯೂಟ್ಯೂಬಲ್ಲಿ 1 ಕೋಟಿ ಜನ ಇದ್ದಾರೆ. 1.5 ಕೋಟಿ ಅಂದ್ಕೊಳ್ಳಿ. 1.5 ಕೋಟಿಯಲ್ಲಿ ನಿಮ್ಮನ್ನು ತುಂಬ ಹಚ್ಕೊಂಡಿರೋರು 1 ಲಕ್ಷ ಜನನಾದರೂ ಮಿನಿಮಮ್ ಇರ್ತಾರೆ, ಇನ್ನೂ ಜಾಸ್ತಿನೂ ಇರ್ಬೋದು. 1 ಲಕ್ಷ ಜನದಲ್ಲಿ ಒಂದು 50,000 ಜನನಾದರೂ ನೀವು ಮಾಡಿರೋ ಬೆಟ್ಟಿಂಗ್ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಅವುಗಳಲ್ಲಿ ಗೇಮ್ಗಳು ಆಡ್ಕೊತಾರೆ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, 50,000 ಜನನಾದರೂ ಗೇಮ್ ಆಡ್ತಾರೆ. ಅದರಲ್ಲಿ ಉದ್ಧಾರ ಆಗೋರು ಏನಾದರೂ ಒಂದು 30,000 ಇರ್ಬೋದೇನೋ, ನನಗೆ ಗೊತ್ತಿಲ್ಲ.
ಒಂದು 30,000 ಜನ ಇರ್ಬೋದೇನೋ. ಆದರೆ ಒಂದು 20,000 ಅನ್ಕೊಳ್ಳಿ, ಏನೋ ಅವರು ಏನು ಸೋಲೋದು ಗೆಲ್ಲುವುದು ಹೆಂಗೆ ಒಂದು 20,000ದಲ್ಲಿ ಒಂದು 15,000 ಜನ ಹಂಗೆ ಹೋಗ್ತಾರೆ. ಇನ್ನೊಂದು 5,000 ಬಿಟ್ಬಿಡಿ, ಒಂದು 5 ಜನನಾದರೂ ಸರಿ ನಿಮ್ಮ ಒಂದು ಆ ಬೆಟ್ಟಿಂಗ್ ಪ್ರಮೋಷನ್ಸ್ ಇಂದ ಒಂದು ತೊಂದರೆ ಆಗಿದೆ, ಅವ್ರೇನಾದ್ರು ಲಾಸ್ ಆಗಿ ಅವ್ರಿಗೆ ಏನಾದರೂ ಡೆತ್ ಆಗಿದ್ದಾರೆ ಅಂತ ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ, ಈ ಥರ ಏನಾದರೂ ಆಗಿದ್ದಾರೆ ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ? ನೀವಲ್ವಾ? ಒಂದು ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿದ್ದು ನೀವು ಈ ಥರ ಬೆಟ್ಟಿಂಗ್ ಆ್ಯಪ್ಸ್ ಮಾಡಿದ್ರೆ ಲೈಕ್ ಏನು ಅನ್ಬೇಕು? ಅದು ನಮ್ಮ ಪ್ರಶ್ನೆ ಆಗಿರೋದು. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಯಾವತ್ತೂ ಹೇಟ್ ಮಾಡಿಲ್ಲ, ಕನ್ನಡ ಜನತೆನೂ ಯಾವತ್ತೂ ಯಾರನ್ನೂ ಹೇಟ್ ಮಾಡೋದಿಲ್ಲ, ಆಯಿತಾ? ನಮ್ಮನ್ನು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಇಲ್ಲ ಕನ್ನಡ ಜನತೆ ಆಗಲಿ, ಬೇರೆ ನಮ್ಮನ್ನು ನಾವು ಕಮ್ಮಿ ಮಾಡಿಕೊಂಡ್ರು ಕೂಡ ಬೇರೆಯವ್ರನ್ನ ನಾವು ತುಂಬ ಗೌರವ ಕೊಡಬೇಕು, ಬೇರೆಯವರಿಗೆ ತುಂಬ ರೆಸ್ಪೆಕ್ಟ್ ಕೊಡಬೇಕು, ಬೇರೆಯವರಿಗೆ ನಾವು ಆಶ್ರಯ ಕೊಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನ, ಅಂದರೆ ಬೇರೆಯವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು ನಾವು, ಬೇರೆಯವ್ರಿಗೆ ಬೇರೆ ರಾಜ್ಯದಿಂದ ಬಂದಿರೋರಿಗೆ ಯಾವುದೇ ಥರದ ಕೊರತೆ ಕೊಡಬಾರ್ದು ಅಂತ ಅಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡೋದು ಬೇರೆ ರಾಜ್ಯಗಳವ್ರಿಗೆ. ನೀವು ಒಂದು ಬೇರೆ ರಾಜ್ಯದಿಂದ ಬಂದಿದ್ದೀರಾ, ಇಲ್ಲಿ ಕನ್ನಡ ಮಾತಾಡ್ತಾ ಇದ್ದೀರಾ, ಇಲ್ಲಿ ಜನಕ್ಕೆ ಸ್ವಲ್ಪ ಹೆಲ್ಪ್ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ಮನ್ನು ಬೆಳೆಸಿದ್ರು. ನಮ್ಮ ಕನ್ನಡ ಜನತೆ ಬೆಳೆಸೋದ್ರಲ್ಲಿ ಎಷ್ಟು ಫಾಸ್ಟ್ ಇರ್ತಾರೋ ತುಳಿಯೋದಲ್ಲೂ ಅಷ್ಟೇ ಫಾಸ್ಟ್ ಇರ್ತಾರೆ, ಆಯ್ತಾ? ನೀವು ಇದನ್ನ ಮಾತ್ರ ಮೈಂಡ್ಗೆ ಇಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ತುಂಬಾ ಬೇಜಾರು ಪಟ್ಟಿದ್ದೀನಿ, ವಿಡಿಯೋಸ್ ಕಾಪಿ ಮಾಡ್ತಿದ್ದೀರಾ ನಾನು ತುಂಬಾ ಬೇಜಾರು ಪಟ್ಟಿದ್ದೀನಿ. ಯಾಕೆ ಹೇಳ್ಬೋದು, ಅವ್ರ ಇನ್ಸ್ಪಿರೇಷನ್ ನಾನು ಹೇಳ್ಕೊಂಡಿದ್ದೀನಿ, ನಿಮ್ಮ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀನಿ, ಹೇಳ್ಬೋದಲ್ವಾ? ಇವಾಗ ಅವ್ರ ಇನ್ಸ್ಪಿರೇಷನ್ ತಗೊಂಡಿದ್ದೀನಿ, ನಾಳೆ ದಿನ ಅವರೇ ನಾನು ಸಪೋರ್ಟ್ ಮಾಡ್ಬೋದು ಕೂಡ ಆಗ್ತೀನಿ ಬೇಕಾದ್ರೆ. ಬ್ರೋ, ನಿಮ್ಮ ವಿಡಿಯೋಸ್ ನನಗೂ ಇಷ್ಟ ಆಯಿತು, ನೀವು ನಮ್ಮ ಥರ 4 ಜನಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಒಂದು 2-3 ಕಾಮೆಂಟ್ ಓದಿದೆ. ಎಲ್ಲರೂ ಲೇಖಿ ಆಗೋಕ್ಕಾಗಲ್ಲ, ಮತ್ತು ಇನ್ನೊಬ್ಬರು ಲೇಖಿ ಗೋಸ್ವಾಮಿ ಆಗೋಕ್ಕಾಗಲ್ಲ, ಎಲ್ಲರೂ ಇವಾಗ ಲೇಖಿ ಗೋಸ್ವಾಮಿ ಕಾಪಿ ವೀಡಿಯೋಸ್ ಅಂತ ಅಂದ್ಬಿಟ್ಟು ಅಂತವ್ರೆ. ಆದರೆ ಗಾಡಿ ನಮ್ಮದು Z900 ಅಲ್ಲ, ನಮ್ಮದು SP 125 ಅಷ್ಟೇ. ಎಲ್ಲ ಲೇಖಿ ಕಾಪಿ ಅಂತಿರಲ್ಲ, ವಿಡಿಯೋ ಮಾಡಿರೋ ತಾನೆ. ಆದರೆ ಲೇಖಿ ಕಾಪಿ ಅನ್ನೋದಕ್ಕಿಂತ ಲೇಖಿ ಇನ್ಸ್ಪಿರೇಷನ್ ಅಂತ ಯಾಕೆ ಹೇಳ್ತಿಲ್ಲ ನೀವು? ಸೊ ಅವ್ರ ಇನ್ಸ್ಪಿರೇಷನ್ ತಗೋಬೋದಲ್ವ ನಾವು? ಹೌದು, ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಆದರೆ ನಿಮ್ಮ ಮೇಲೆ ಇಷ್ಟದಿಂದನೇ ನನ್ನ ಮುಂದೆ ನೀವು ಕಷ್ಟಪಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಸೊ ಹೆಂಗಪ್ಪ ಇವ್ರು ನಿಮಗೆ ಬಿಟ್ಟು ಹೋಗ್ಬಿಟ್ರೆ ನಾನು ಬಿಟ್ಟು ಹೋಗ್ತೀನಿ, ಇನ್ನೊಬ್ಬರು ಬಿಟ್ಟು ಹೋಗ್ತಾರೆ. ಸೊ ಹೆಲ್ಪ್ ಮಾಡೋರು ಯಾರು ಅಂತ ಅಂದ್ಬಿಟ್ಟು ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಕಡೆನೂ ಬಂದು ಲೇಖಿ ಗೋಸ್ವಾಮಿನೇ ಸಪೋರ್ಟ್ ಮಾಡೋಂಗಿಲ್ಲ. ಹೌದು, ಇವಾಗ ನನ್ನ ಕಣ್ಮುಂದೆ ನೀವು ಇದ್ದೀರಾ, ನನ್ನ ಕಣ್ಮುಂದೆ ನೀವು ಇದ್ಮೇಲೆ ನಾನು ನಿಮ್ಗೆ ಸಪೋರ್ಟ್ ಮಾಡಬೇಕು. ಬಿಟ್ಟರೆ ನೀವು ಲೇಖಿ ಗೋಸ್ವಾಮಿಗೆ ಕಾಲ್ ಮಾಡ್ತೀರಾ? ಅಷ್ಟು ಬೇಗ ರೆಸ್ಪಾನ್ಸ್ ಆಗುತ್ತಾ? ಆಗಲ್ಲ. ಹಾಂ, ಸೊ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು, ನಾನು ಮಾಡ್ತಿರೋ ಒಳ್ಳೆ ಕೆಲಸ ನನ್ನ ತುಳಿಬೇಕು ಅಂತಂದರೆ ಡೈರೆಕ್ಟಾಗೆ ಬಂದುಬಿಟ್ಟು ನಾನು ಇದು ಮಾಡ್ತಿರೋದು ನೀನು ತಪ್ಪು ಕಣ, ನೀನು ಈ ಥರ ವೀಡಿಯೋ ಮಾಡಬೇಡ, ನೀನು ಒಬ್ರಿಗೆ ಹೆಲ್ಪ್ ಮಾಡಬೇಡ, ಡೈರೆಕ್ಟಾಗಿ ಬಂದುಬಿಟ್ಟು ಬೈದ್ಬಿಡಿ. ಇಲ್ಲ ಹೊಡಿಬೇಕಿದೆಯಾ ಬಂದುಬಿಡಿ, ಹೊಡೆದ್ಬಿಡಿ. ನಾನಂತೂ ರಿಟರ್ನ್ ನಿಮ್ಗೆ ಹೊಡಿಯಲ್ಲ, ರಿಟರ್ನ್ ಬೈಯೋದು ಇಲ್ಲ. ನಿಮ್ಗೆ ಏನು ಮಾಡಬೇಕು ಅದು ಮಾಡ್ಕೊಳ್ಳಿ. ಆದರೆ ನಾನು ಬೆಳಿತಿದ್ದೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನಮ್ಮ ಕಾಮೆಂಟ್ ನಾವು ಅಷ್ಟು ಜನ ನೋಡ್ತಾರಪ್ಪ, ಇವನ್ನೇನೋ ಒಂದು ಮಾಡಿಬಿಟ್ಟು ಸ್ವಲ್ಪ ಡೈವರ್ಟ್ ಮಾಡೋಣ, ಇವ್ನ ಮೂಡ್ ಅಪ್ಸೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ಮಾಡೋದು ನನಗೆ ತುಂಬ ತಪ್ಪು ಅನಿಸ್ತದೆ. ಸ್ವಲ್ಪ ಯೋಚನೆ ಮಾಡಿ ಅದನ್ನು. ಇವಾಗ ನಾನು ಲೇಖಿ ಅವ್ರು ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತೀರಾ? ಯಾಕಂದರೆ ಅವ್ರ ಸಬ್ಸ್ಕ್ರೈಬರ್ ನಾನು ನಿಮ್ಗೆ ಬೇಕಿದ್ರೆ ನಾನು ಇವಾಗಲೇ ತೋರಿಸ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಫಾಲೋ ಮಾಡಿದ್ದೀರಾ? ನಾನು ಇವಾಗ ಸಬ್ಸ್ಕ್ರೈಬ್ ಮಾಡಲ್ಲ, ನಿಮ್ಮ ಮುಂದೆನೇ ಚೆಕ್ ಮಾಡಿಸ್ತೀನಿ ನೋಡಿ. ಸರ್ಚಿಂಗು ಫಸ್ಟ್ ಟಾಪಲ್ಲೇ ಇರುತ್ತೆ ನೋಡಿ, ನಾನು ಅವ್ರ ಸಬ್ಸ್ಕ್ರೈಬರೇ. ಅವ್ರನ್ನ ಕಾಪಿ ಮಾಡ್ತಾ ಇಲ್ಲ, ಇನ್ಸ್ಪಿರೇಷನಾಗಿ ತೊಗೊಂಡಿದ್ದೀರಾ ಸಲ್ವಾ? ಹಾಂ, ಇನ್ಸ್ಪಿರೇಷನಾಗಿ ತೊಗೊಂಡಿದ್ದೀನಿ. ಪ್ಲಸ್ ಏನು ಅಂದರೆ ಅವರು ಇರೋರೋ ಇಲ್ದಿರೋರೋ ಅವರು ಹೇಳ್ಬೇಕು ಅಂದರೆ ನಮ್ಮ ಥರನೇ ಸ್ಟಾರ್ಟ್ ಮಾಡಿರ್ತಾರೆ, 0 ಅಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ ಅವರು ಕೂಡ. ಯಾಕಂದರೆ ಹುಟ್ಟಿದ ತಕ್ಷಣ ಯಾರೂ ದೊಡ್ಡವರಾಗಲ್ಲ, ಇಲ್ಲ ಹುಟ್ಟಿದ ತಕ್ಷಣ ನಡೆಯೋಕ್ಕೂ ಆಗಲ್ಲ. ಅವರು ನಮ್ಮ ಥರನೇ 0 ಸ್ಟಾರ್ಟ್ ಮಾಡಿರ್ತಾರೆ. ಇವಾಗ ನನಗೆ ಸ್ವಲ್ಪ ಪ್ರೀತಿ ಸಿಕ್ಕಿದೆ, ಇನ್ಸ್ಟಾದಲ್ಲಿ ಒಂದು 11,000 ಫಾಲೋವರ್ಸ್ ಆಗಿದೆ, ಯೂಟ್ಯೂಬಲ್ಲಿ ಒಂದು 2,800 ಫಾಲೋವರ್ಸ್ ಆಗಿದ್ದಾರೆ. ಮಾತಾಡಿ. ಸೊ ಯಾರು ಹುಟ್ಟಿದ ತಕ್ಷಣ ಇದಲ್ಲ. ಸೊ ನೀವು ಯೋಚನೆ ಮಾಡೋದು ಏನಪ್ಪ ಅಂದರೆ ಲೈಕ್ ಅವ್ರಿಗೂ ನಿಮಗೂ ಕಂಪೇರಿಷನ್ ಅಲ್ಲ, ಸೊ ಇನ್ಸ್ಪಿರೇಷನಾಗಿ ತೊಗೋಬೋದು. ಮತ್ತು ಇನ್ನೊಂದು ವ್ಯತ್ಯಾಸ ಇದೆ, ಇನ್ನೊಂದು ಏನು ಗೊತ್ತಾ? ಸೊ ಆ ಕಮೆಂಟ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅವ್ರಿಗೂ ಅರ್ಟ್ ಆಗಿರ್ಬೋದು. ಬಟ್ ಏನು ಗೊತ್ತಾ, ಸೊ ಅವ್ರು ಲೇಖಿ ಗೋಸ್ವಾಮಿ ಅವ್ರಿಗೆ ಏನೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಮೇಲೆ ಇದ್ದಾರೆ. ಬಟ್ ಇವ್ರ ಕಮಿಟ್ಮೆಂಟ್ ಇಟ್ಕೊಂಡು, ಇವ್ರು ಸಾಲ ಹಿಡ್ಕೊಂಡು ಫೀಲ್ಡಲ್ಲಿ ಕಷ್ಟಪಡ್ಕೊಂಡು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ. ಸೊ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬೇಡಿ, ಇನ್ಸ್ಪಿರೇಷನ್ ಅಂತೇಳಿ. ಸೊ ಅವ್ರಿಗೂ ಖುಷಿ ಆಗುತ್ತೆ. ಸೊ ಇನ್ನು ಜೂನಿಯರ್ ಲೇಖಿ ಸ್ವಾಮಿ ಅನ್ನಿ, ಖುಷಿ ಆಗುತ್ತೆ.
ಸೊ ಯಾರನ್ನೇ ಆಗಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕಾಮೆಂಟ್ ಬಂದಿದೆ, ಜೂನಿಯರ್ ಲೇಖಿ ಗೋಸ್ವಾಮಿ ಮತ್ತೆ ಲೇಖಿ ಗೋಸ್ವಾಮಿ 2 ಅಂತ ಇಟ್ಟಿದ್ದಾರೆ. ಅದು ಖುಷಿ ಆಗುತ್ತೆ. ಸೊ ಅದು ಸಪೋರ್ಟ್ ಮಾಡಿ ಕಂಪೇರ್ ಮಾಡ್ತಿದ್ದಾರೆ ನಮಗೆ. ಇವತ್ತು ಮಾಡಿರೋದಲ್ಲ, ಅದು 1 ವರ್ಷದಿಂದ ಮಾಡಿರೋ ವಿಡಿಯೋಗಳವೆಲ್ಲ, 1 ವರ್ಷದಿಂದ ಮಾಡಿರೋವೆಲ್ಲನು ಇವಾಗ ನಾನು ಕ್ಲಿಪ್ಸ್ ಹಾಕ್ತೀನಿ. ನಿಮ್ಮ ಇನ್ಸ್ಪಿರೇಷನ್ ಆಗಿ ತಗೊಂಡು ಲೈಕ್ ನಿಮ್ಮಲ್ಲಿ ಒಂದು ಅರ್ಧ ಆಗಿಲ್ಲ ಅಂದರೂ ಒಂದು 10% ಆದರೂ ನಾನು ಯಾರಿಗಾದ್ರೂ ಹೆಲ್ಪ್ ಮಾಡೋಣ, ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಇವಾಗಲೂ ಮಾಡ್ತಾಯಿದ್ದೀನಿ. ಇವಾಗ ಯಾಕಪ್ಪ ಈ ರೀಸೆಂಟಾಗಿ 1-2 ತಿಂಗಳಿಂದ ನಾನು ಮಾಡ್ತಾಯಿಲ್ಲ. ಯಾಕಪ್ಪ ಅಂತಂದರೆ ನನಗೆ ಈ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿ ನಾನು ಕೆಲಸಗಳು ಕಮ್ಮಿ ಇರೋ ಕಾರಣದಿಂದ ನನ್ನ ಹತ್ರ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಇಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಥರದ್ದು ಈ ನಡುವೆ ರೀಸೆಂಟಾಗಿ ನಾನು ಯಾವುದು ಹೆಲ್ಪಿಂಗ್ ವೀಡಿಯೋಸ್ ಮಾಡ್ತಾ ಇಲ್ಲ. ಇವಾಗ ನಾನು ಹೆಲ್ಪಿಂಗ್ ವೀಡಿಯೋಸ್ ಮಾಡಿದ್ರೆ ಅದೇ ಅದೇ ಕಾಮೆಂಟ್ಸ್ ಬರ್ತವೆ. ಅವತ್ತು ಲೇಖಿ ಗೋಸ್ವಾಮಿ ಇದೆ, ಇವತ್ತು ಮತ್ತೆ ಇವನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಫಸ್ಟು ಲೇಖಿ ಗೋಸ್ವಾಮಿ ಇನ್ಸ್ಪಿರೇಷನ್ ಅಂದ್ಕೊಂಡಿದ್ದ, ಲೈಕ್ ಇವಾಗ ಅವ್ರು ಇನ್ಸ್ಪಿರೇಷನ್ ಆಗಿ ಮತ್ತೆ ಇವನು ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಲಾಸ್ಟ್ ನಾನು ಇವಾಗ ಅಷ್ಟೇ ಹೇಳಿದೆ. ನಾನು ಒಂದು ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸಲ್ಲಿತ್ತು, ನಾನು ತುಂಬ ಹೆಲ್ಪ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನನಗೂ ಒಂದು ಬೆಟ್ಟಿಂಗ್ ಪ್ರಮೋಷನ್ಸ್ ಬಂದಿದೆ. ನಾನು ಇಮ್ಮಿಡಿಯೇಟ್ ಅವತ್ತೇನೆ, ನಾನು ಲೇಟ್ ಮಾಡಿಲ್ಲ, ಅವತ್ತೇ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಪ್ರಮೋಷನ್ಸ್ ಅವರಾಗಿರಲಿ ಬೇರೆಯವರಾಗಿರಲಿ ನನ್ನ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡೋದಕ್ಕೆ ನನಗೆ DM ಮಾಡಬೇಡಿ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನಾವು ಯಾರಿಗಾದ್ರೂ ಸಹಾಯ ಮಾಡಬೇಕೇ ಹೊರತು ಇಲ್ಲ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡ್ಬೇಕೇ ಹೊರತು ಯಾವುದೇ ಥರದ ಬೆಟ್ಟಿಂಗ್ ಪ್ರಮೋಷನ್ಸ್ ಮಾಡಬಾರ್ದು. ಎಷ್ಟು ಜನ ರೀ ನಿಮ್ಗೆ ಗೊತ್ತಿಲ್ವಾ? ಹೋಗ್ಲಿ, ಇಂಡಿಯಾದಲ್ಲಿ ಎಷ್ಟು ಜನ ಸೂಸೈಡ್ ಮಾಡ್ಕೊತಿದ್ದಾರೆ ಒಂದು ಬೆಟ್ಟಿಂಗ್ ಆ್ಯಪ್ಸಿಂದ. ಇಲ್ಲಿಗಲ್ ಅಂತಲೂ ಗೊತ್ತು ನಿಮಗೆ, ನಾಲೆಜ್ ಇದೆ, ಎಜುಕೇಟೆಡ್ ಆಗಿದ್ದೀರಾ. ಇನ್ ಕೇಸ್ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಾನು ಕ್ಷಮೆ ಕೇಳೋಕ್ಕೂ ತಯಾರಿದ್ದೀನಿ ನಾನು. ಯಾಕಪ್ಪ ಅಂತಂದರೆ ನಾನು ತುಂಬ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ನೀವು ಈ ಥರ ಮಾಡ್ತಿದ್ದೀರ ಅಂತಂದು ನನಗೆ ತುಂಬ ಬೇಜಾರಾಗ್ತಾಯಿದೆ. ಇದೇ ಒಂದು ಕಾರಣ. ನೀವು ಬೆಳೀತಿದ್ದೀರ ಅಂತ ಅಂದ್ಬಿಟ್ಟು ನಮ್ಗೆ ಗುರಿ ಇಲ್ಲ. ಯಾವ ಕಂಟೆಂಟ್ ಕ್ರಿಯೇಟರ್ಸು ಕೈಲಾದರೆ ಇನ್ನು ಬೆಳೆಸ್ತಾರೆ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅವ್ರ ಕೈಯಲ್ಲಾದರೆ ಬೆಳೆಸ್ತಾರೆ, ಬಿಟ್ಟರೆ ತುಳಿಯೋಕ್ಕೆ ಹೋಗಲ್ಲ. ನೀವು ಯಾವತ್ತು ಥರ ಹೇಟ್ ಮಾಡ್ತೀರೋ ನಮ್ಮ ತಾಯಿ ಸತ್ವಾಗ್ಲೂ ಹೇಳ್ತಾ ಇದ್ದೀನಿ ಕಣ್ರಿ, ನಮ್ಮ ಕನ್ನಡ ಜನತೆ ನಿಮ್ಮನ್ನು ಎಷ್ಟು ಬೇಗ ಬೆಳೆಸಿದಾರೋ ಅಷ್ಟೇ ಬೇಗ ಕೆಳಗೂ ಇಳಿಸ್ತಾರೆ. ನಾನು ಇದು ಮಾತ್ರ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಫಸ್ಟು ನಾನೇ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ನಿಮ್ಮನ್ನು ಇನ್ಸ್ಪಿರೇಷನಾಗಿ ನಾನು ತೊಗೊಂಡಿದ್ದೆ. ನೀವು ಮಾಡೋ ಪ್ರತಿಯೊಂದು ವೀಡಿಯೋಸು ನೋಡ್ತಾ ಇದ್ದೆ, ನಾನು ಈ ಥರ ಸಹಾಯ ಮಾಡಬೇಕು, ಇನ್ನೂ ದೊಡ್ಡ ಮಟ್ಟಿಗೆ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಅಂದರೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ. ಆದರೆ ಇವತ್ತು ನನಗೆ ನನ್ನ ಕೆಲಸ ನಾನು ಮಾಡ್ತೀನಿ, ನಾನು ಹೆಲ್ಪಿಂಗ್ ಮಾಡೋದು ನಾನು ಮಾಡೇ ಮಾಡ್ತೀನಿ. ಆದರೆ ನಿಮ್ಮನ್ನು ಮಾತ್ರ ನಾನು ಇವತ್ತಿಗೆ ಅನ್ಫಾಲೋ ಮಾಡೋದು ಮಾತ್ರ ಗ್ಯಾರಂಟಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂತಂದರೆ ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ ಕೂಡ. ಕಾಮೆಂಟ್ಸಲ್ಲಿ ಒಬ್ರು ಹಾಕಿದ್ರು, ಲೌಡ ಎಲ್ಲರೂ ಲೇಖಿ ಗೋಸ್ವಾಮಿ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ನನ್ನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನೊಬ್ರು ಲೇಖಿ ಗೋಸ್ವಾಮಿಗಿಂತ ಇನ್ನೂ ಮೀರ್ತೀರಾ ಅಂತ ಅಂದ್ಬಿಟ್ಟು ಇನ್ನೊಂದು ಕೆಲವೊಂದು ಜನ ಅಂದ್ಕೊಂಡಿದ್ರು. ಆ ಥರ ಕಾಮೆಂಟ್ ಹಾಕಿದ್ದಾರೆ ಡೈರೆಕ್ಟಾಗಿ. ಅದೇ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಶಂಕರ್ ನಮ್ಮ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಅವ್ರನ್ನ ನಮ್ಮ ಇಂಟರ್ವ್ಯೂ ಮಾಡಿದಾಗ ಅವ್ರು ನಮ್ಮನ್ನ ಇದೇ ಪ್ರಶ್ನೆಗಳು ಕೇಳಿದ್ರು. ಈ ಥರ ಅಂದ್ರಲ್ಲ, ಅವ್ರಿಗೆ ಏನು ಸಮಾಧಾನ ಹೇಳ್ತೀರಾ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಅವಾಗಲೇ ಹೇಳಿದೆ, ನೋಡಿ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ನಾವು ಝೀರೋನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇವಾಗ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ಯಾರೋ ಒಂದು ಕೆಲವೊಂದು ಜನ ಅವ್ರು ಆಗೋಕ್ಕಾಗಲ್ಲ ಅಂತಂದ್ರು. ನಾನು ಆಗೋಕ್ಕಾಗಲ್ಲ ನಿಜ. ಅವ್ರ ಇನ್ಸ್ಪಿರೇಷನ್ ಆಗಿ ಅವರಷ್ಟು ಬೆಳೆದಿರೇ ಇರ್ಬೋದು, ಅವರಲ್ಲಿ ಒಂದು 10% ಆದರೂ ನಾನು ಬೆಳಿತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಬೇಡವೇ ಬೇಡ, ನಿಮ್ಮಂಥ ಅವ್ರ ಹೆಸರು ಬೇಡವೇ ಬೇಡ. ಯಾಕಪ್ಪ ಇಷ್ಟು ರೂಢಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬೆಟ್ಟಿಂಗ್ ಪ್ರಮೋಷನ್ಸಿಂದ ಎಷ್ಟು ಜೀವನ ಹಾಳಾಗ್ತವೆ ಅಂತಂದ್ಬಿಟ್ಟು ಒಂದು ಸ್ವಲ್ಪನೂ ಯೋಚನೆ ಮಾಡಿದ್ದೀರಾ, ನೀವು ಮಾಡಿದ್ದೀರಾ ಅಂತಂದರೆ ನನಗೆ ಇದ್ರ ಮೇಲೆ ತುಂಬ ಬೇಜಾರಾಗ್ತಾಯಿದೆ ಕಣ್ರಿ. ಸೊ ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ನೋಡ್ಬೋದು, ನಿಮ್ಮ ಚಾನಲ್ನ ಯಾವಾಗಲೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ. ಆದರೆ ಇವತ್ತು ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ನನಗಂತೂ ರೀ, ನೀವು ಬೈಕೊಂಡ್ರೂ ಪರವಾಗಿಲ್ಲ, ಇಲ್ಲ ಏನಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಹೇಟರ್ಸ್ ಅಂತ ಆಲ್ರೆಡಿ ಅಂದ್ಕೊಂಡಿದ್ದೀರಾ,
ನೀವೇನಾದರೂ ಅಂದ್ಕೊಳ್ಳಿ, ನಮಗೆ ಚಿಂತೆ ಇಲ್ಲ. ಆದರೆ ಇಷ್ಟು ದಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೆ, ಆದರೆ ಇವತ್ತಿಗೆ ಆ ಇನ್ಸ್ಪಿರೇಷನ್ ಅನ್ನೋದು ಹೋಯಿತು. ಸೊ ಬಾಯ್ ಬಾಯ್ ಹೇಳ್ತೀನಿ. ಈ ಮಾತುಗಳಿಂದ ನಮ್ಮ ಕನ್ನಡ ಜನತೆಗಾಗಲಿ ಇಲ್ಲ ಬೇರೊಬ್ರಿಗಾಗಲಿ ಯಾರಿಗಾದರೂ ಈ ಮಾತುಗಳಿಂದ ಏನಾದರೂ ಸ್ವಲ್ಪ ನೋವಾಗಿದ್ದರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಾನು ಯಾಕಪ್ಪ ವಿಡಿಯೋ ಮಾಡಿದ್ದೀನಿ ಅಂತಂದರೆ, ಇದರಿಂದ ಒಂದು ಕೆಲವೊಂದು ಜನ ತೊಂದರೆ ಅನುಭವಿಸೋದು ನನಗೆ ಇಷ್ಟ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಾದರೆ ನಾನು ಒಬ್ಬನ್ನ ಬೆಳೆಸ್ಬೇಕೇ ಬಿಟ್ಟರೆ ಒಬ್ಬನ್ನ ತುಳಿಬಾರ್ದು. ನನ್ನ ಕೈಯಲ್ಲಿ ಒಬ್ಬರನ್ನ ಒಂದು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಈ ಥರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿ ಅವುಗಳಿಂದ ಗೇಮ್ ಆಡಿ ಅಂತ ಹೇಳಿ ನನ್ನ ಕಡೆಯಿಂದ ನಾನು ತೊಂದರೆ ಮಾಡೋದು ನನಗಂತೂ ಇಷ್ಟ ಇಲ್ಲ. ಸೊ ನಾನು ವಿಡಿಯೋ ಮಾಡಬಾರ್ದಾಗಿತ್ತು. ಯಾಕಪ್ಪ ಅಂದರೆ ಬೇಡವೇ ಬೇಡ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆದರೆ ಯಾವಾಗ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ನಮ್ಮನ್ನು ನೋಡಿಕೊಂಡು ಹುರ್ಕೊತಾ ಇದ್ದಾರೆ, ಲೇಖಿ ಗೋಸ್ವಾಮಿ ಅಂತ ಅಂದ್ಬಿಟ್ಟು ಹೆಸರಿದ್ರೆ ಸಾಕು ವೈರಲ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಈ ಹೆಸರು ಮಾತ್ರ ಯಾವತ್ತೂ ತಗೊಳಕ್ಕೆ ಹೋಗಬೇಡಿ. ಆಲ್ರೆಡಿ ಹೇಳಿದ್ದೀರಾ, ಇನ್ಮೇಲೆ ತಗೊಳಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ನಮ್ಮ ಕನ್ನಡ ಜನತೆ ಹೇಳ್ತಾ ಇದ್ದೀನಿ, ಪ್ರೀತಿ ಮಾಡಿದ್ರೆ ಹೆಗಲ ಮೇಲೆ ಎತ್ಕೊಂಡು ಮೆರೆಸ್ತಾರೆ. ಅದೇ ನೀವು ಈ ಥರ ಹೇಟರ್ಸು ಈ ಥರ ಆ ಥರ ಅಂತಂದ್ಬಿಟ್ಟು ಅವ್ರನ್ನ ಕೀಳಾಗಿ ನೋಡಿದ್ರೆ ಹೆಗಲ ಮೇಲೆ ಇರೋದು ಮತ್ತೆ ಕೆಳಗಡೆ ಹೋಗ್ಬೋದು. ಸೊ ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.